ओम शांति। आज हम बाबा का अव्यक्त मुरलियों का सीरीज में 16 अप्रैल 77 की मुरली आज सुनेंगे। 16/14/77 मुरली। मुरली टाइटल आಗಿದೆ ब्राह्मण जन्म की दिव्यता और अलौकिकता। ಬಾಬಾ ಈ ಮುರಳಿಯಲ್ಲಿ ವಿಶೇಷವಾಗಿ ಬ್ರಾಹ್ಮಣ ಜನ್ಮದ ದಿವ್ಯತೆ ಮತ್ತೆ ಅಲೌಕಿಕತೆ ಅಂದ್ರೆ ಏನು, ಅದನ್ನ ಹೇಗೆ ನಾವು ನಮ್ಮ ಜೀವನದ ಚರಿತ್ರೆಯಲ್ಲಿ ತಂದ್ಕೋಬೇಕು, ಸೊ ಅದ್ರ ಬಗ್ಗೆ ಬಾಬಾ ವಿಸ್ತಾರವಾಗಿ ಈ ಮುರಳಿಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಬ್ರಾಹ್ಮಣ ಜೀವನದ ದಿವ್ಯತೆ ಮತ್ತು ಅಲೌಕಿಕತೆ ಏನು, ಬಾಬಾ ಎರಡು ಶಬ್ದಗಳಲ್ಲಿ ಹೇಳ್ತಾರೆ ಸಾರ ರೂಪದಲ್ಲಿ, ಸುನುನ और ಸಮಾನ. ಕೇಳುವಂಥದ್ದು ಮತ್ತೆ ಅಳವಡಿಸ್ಕೊಳ್ಳುವಂಥದ್ದು. सुनना सहज लगता है, रुचि होती है, सुनते ही रहे. ಬಾಬಾ ಏನ್ ಹೇಳ್ತಾರೆ, ಕೇಳುವಂಥದ್ದು ಬಹಳ ಸಹಜ ಇರುತ್ತೆ, ಯಾಕಂದ್ರೆ ನಮ್ಮೆಲ್ಲರಿಗೂ ತುಂಬಾ ರುಚಿ ಅಥವಾ ಇಂಟ್ರೆಸ್ಟ್ ಇರುತ್ತೆ, ಕೇಳಬೇಕು ಅಂತ ಆಸಕ್ತಿ ಇರುತ್ತೆ. ಯಾ ಇಚ್ಛಾ ಸದೈವ रहती, ನಮ್ಮೆಲ್ಲರಲ್ಲಿನೂ ಸಹ ಈ ಒಂದು ಇಚ್ಛೆ ಕೇಳಬೇಕು ಅನ್ನುವಂಥದ್ದು ಸದಾ ಇರುತ್ತೆ. ऐसे ही समाना भी इतना ही सहज अनुभव होता है. ಅದೇ ರೀತಿಯಲ್ಲಿ ಬಾಬಾ ಹೇಳ್ತಾರೆ, ಅಳವಡಿಸ್ಕೊಳ್ಳುವಂಥದ್ದು, ಕೇಳಿರೋದನ್ನ ಅಳವಡಿಸ್ಕೊಳ್ಳುವಂಥದ್ದು ಸಹಜ ಅನುಭವ ಆಗುತ್ತಾ. सदा इच्छा रहती है कि समाने से बाप समान बनना है. ಬಾಬಾ ಹೇಳ್ತಾರೆ ಸದಾ ಇಚ್ಛೆ ಇರುತ್ತ ನಾವು ಅಳವಡಿಸ್ಕೊಳ್ಳೋದ್ರಿಂದ ತಂದೆಯ ಸಮಾನ ಆಗ್ತೀವಿ. तो समाने का स्वरूप है बाप समान बनना. ಬಾಬಾ ಹೇಳ್ತಾರೆ ಮೂರನೇ ಸ್ಟೇಜ್ ಅಳವಡಿಸ್ಕೊಳ್ಳುವಂತಹ, ನೀವೇನು ಅಳವಡಿಸ್ಕೊಂಡಿದ್ದೀವಿ ಅದನ್ನ ಸ್ವರೂಪದಲ್ಲಿ ತರೋದು ಅಥವಾ ತಂದಿದ್ದೀವಿ ಅಂದ್ರೆ ಅರ್ಥನೇ ಆಗಿದೆ ತಂದೆ ಸಮಾನ, बाप समान बनना. तो अभी तक फर्स्ट स्टेज पर हो या सेकंड स्टेज पर हो या लास्ट स्टेज तक पहुंचे हो. तो ಬಾಬಾ ಏನ್ ಕೇಳ್ತಾ ಇದ್ದಾರೆ, ಇಲ್ಲಿ ತನಕ ಇನ್ನು ಫಸ್ಟ್ ಸ್ಟೇಜ್ ನಲ್ಲಿ ಇದ್ದೀರಾ, ಅರ್ಥಾತ್ ಕೇಳುವ ಸ್ಟೇಜ್ ನಲ್ಲಿ. ಸೆಕೆಂಡ್ ಸ್ಟೇಜ್ ತನಕ ತಲುಪಿದ್ದೀರಾ, ಅರ್ಥಾತ್ ಅಳವಡಿಸ್ಕೊಳ್ಳೋದ್ರಲ್ಲಿ ಕೇಳಿರೋದನ್ನು. ಲಾಸ್ಟ್ ಸ್ಟೇಜ್ ತಲುಪಿದಿರಾ ಅಂದ್ರೆ ಅರ್ಥ ಅಳವಡಿಸ್ಕೊಂಡು ನೀವು ತಂದೆ ಸಮಾನ ಆಗಿದ್ದೀರಾ. तो लास्ट स्टेज है सुनना और बनना. ಲಾಸ್ಟ್ ಸ್ಟೇಜ್ ಆಗಿದೆ, ಏನ್ ಕೇಳಿರ್ತೀವಿ ಅದರ ತಕ್ಕಾಗಿ ಆಗುವಂತ. सुन रहे हैं बन ही जाएंगे, बनना ही है. ಕೇಳಿದ್ದೀವಿ, ಆಗ್ತಾ ಇದೆ, ಆಗ್ಲೇಬೇಕು ಅಂತ. कल्प पहले भी बने थे, अब भी अवश्य बनेंगे. ಕಲ್ಪದ ಹಿಂದೆನೂ ಸಹ ನಾವು ಆಗಿದ್ದೀವಿ ಅಂದಾಗ ಈಗಲೂ ಸಹ ನಾವು ಅವಶ್ಯಕವಾಗಿ ಹಾಗೆ ಆಗ. यह बोल लास्ट स्टेज में समाप्त हो जाते. तो ಬಾಬಾ ಹೇಳ್ತಾರೆ ಈ ಮಾತು ಏನಿದೆ ಹಾಗೆ ಆಗ್ತೀವಿ ಅನ್ನುವಂಥದ್ದು ಲಾಸ್ಟ್ ಸ್ಟೇಜ್ ಬರೋಷ್ಟೊತ್ತಿಗೆ ಸಮಾಪ್ತಿ ಆಗುತ್ತೆ. एक एक बोल जैसे सुनते जा रहे हैं वैसे वैसे बनते जा रहे हैं. तो ಲಾಸ್ಟ್ ಸ್ಟೇಜ್ ಹೇಗಿರುತ್ತೆ ಅಂದ್ರೆ, ನಮ್ಮೆಲ್ಲರದು ಬಾಬಾ ಹೇಳ್ತಾರೆ ಒಂದೊಂದು ಮಾತು ಹೇಗೆ ಕೇಳ್ತಾ ಇದೀವೋ ಹಾಗಾಗಿನೇ ಆಗ್ತಾ ಇರ್ತೀವಿ. ಮಾತು ಹೋದಂಗೆ ಒಳಗಡೆಗೆ ಅದರ ಸ್ವರೂಪದಲ್ಲಿ ನಾವು ಕೂಡಲೇ ಬಂದ್ಬಿಡ್ತೀವಿ.
तो लास्ट स्टेज वालों का लक्ष्य और बोल स्वरूप द्वारा ಸ್ಪಷ್ಟ दिखाई देगा. तो ಬಾಬಾ ಹೇಳ್ತಾರೆ ಲಾಸ್ಟ್ ಸ್ಟೇಜ್ ನಲ್ಲಿ ಇರುವಂತವರ ಲಕ್ಷ್ಯ ಮತ್ತೆ ಮಾತು ಸ್ವರೂಪದ ಮೂಲಕ ಸ್ಪಷ್ಟವಾಗಿ ಕಾಣಿಸ್ಕೊಳ್ಳುತ್ತೆ. जैसे पहला पाठ आत्मा का सुनते हो और सुनाते हो. ಹೇಗೆ ಮೊದಲನೇ ಪಾಠ ಆತ್ಮನ ಬಗ್ಗೆ ಕೇಳ್ತಾ ಇರುತ್ತೆ ಮತ್ತೆ ಬೇರೆಯವರಿಗೂ ಸಹ ಹೇಳ್ತಾ ಇರುತ್ತೆ. तो लास्ट स्टेज वाली आत्मा कैसे रहेगी बाबा ಹೇಳ್ತಾರೆ. तो लास्ट स्टेज वाली आत्मा सिर्फ शब्द सुनेंगे, सुनावेंगे नहीं. ಯಾರು ಲಾಸ್ಟ್ ಸ್ಟೇಜ್ ನಲ್ಲಿ ತಲುಪಿರ್ತಾರೆ ಆತ್ಮ ಬರೀ ಶಬ್ದ ಕೇಳಿಸ್ಕೊಳ್ತಷ್ಟೆ, ಆ ಶಬ್ದ ಇನ್ನೊಬ್ಬರಿಗೆ ಹೇಳೋದಿಲ್ಲ. ಲೇಕಿನ್ साथ साथ ಸ್ವರೂಪ ಮೇ ಸ್ಥಿತ ಹೋಗಿ. ಬಾಬಾ ಹೇಳ್ತಾರೆ ಕೂಡಲೇ ಆ ಶಬ್ದ ಕೇಳಿದ ತಕ್ಷಣ ಜೊತೆಯಲ್ಲಿ ಆ ಶಬ್ದದ ಜೊತೆಯಲ್ಲಿನೇ ಆ ಸ್ವರೂಪದಲ್ಲಿ ಸ್ಥಿತರಾಗಿರುತ್ತೆ. तो इसको कहते हैं बाप समान बनना. ಬಾಬಾ ಹೇಳ್ತಾರೆ ಇದಕ್ಕೆ ಹೇಳಲಾಗುತ್ತೆ ತಂದೆಯ ಸಮಾನರಾಗುವಂತ. तो स्वयं का व बाप का स्वरूप व गुण व कर्तव्य सिर्फ सुनाएंगे नहीं. ಬಾಬಾ ಹೇಳ್ತಾರೆ ಸ್ವಯಂದು ಅಥವಾ ತಂದೆಯ ಸ್ವರೂಪದ ಬಗ್ಗೆ ಅಥವಾ ತಂದೆಯ ಗುಣಗಳು ಅಥವಾ ಕರ್ತವ್ಯದ ಬಗ್ಗೆ ಬರೀ ಹೇಳುವಷ್ಟಕ್ಕೆ ಇರೋದಿಲ್ಲ लास्ट स्टेज नಲ್ಲಿರುವಂತವರು. लेकिन हर गुण और कर्तव्य अपने स्वरूप द्वारा अनुभव कराए. ಆದರೆ ಆ ಫೈನಲ್ ಸ್ಟೇಜ್ ನಲ್ಲಿರುವಂತ ಆತ್ಮಗಳು ಬಾಬಾ ಹೇಳ್ತಾರೆ ತಂದೆ ಅಥವಾ ಸ್ವಯಂನ ಗುಣಗಳಾಗಿರ್ಬೋದು ಕರ್ತವ್ಯ ಆಗಿರ್ಬೋದು ಅದನ್ನ ಸ್ವರೂಪದ ಮೂಲಕ अन्य ಆತ್ಮಗಳಿಗೆ अनुभव ಮಾಡಿಸ್ತಾರೆ. तो जैसे बाप अनुभवी मूर्त है, सिर्फ सुनाने वाले नहीं. ಹೇಗೆ ತಂದೆ ಅನುಭವಿ ಮೂರ್ತಿ ಆಗಿದ್ದಾರೆ, ಬರೀ ಬಾಬಾ ಜ್ಞಾನ ಹೇಳುವಂಥದ್ದು ಅಷ್ಟೇ ಇಲ್ಲ, ಬಾಬಾ ಅನುಭವದಿಂದ ಆ ಮಾತುಗಳನ್ನು ಹೇಳಿರ್ತಾರೆ. तो ऐसे फॉलो फादर करना है. ಅದೇ ರೀತಿ ಬಾಬಾ ಹೇಳ್ತಾರೆ ತಂದೆನನ್ನ ಫಾಲೋ ಮಾಡಬೇಕಾಗಿದೆ. जैसे साकार में बाप को देखा, सुनाने के साथ कर्म में ಸ್ವರೂಪ ಮೇ ಕರ್ಕೆ ದಿಖಾಯ. ಹೇಗೆ ಸಾಕಾರದಲ್ಲಿ ಬ್ರಹ್ಮ ತಂದೆನನ್ನ ನಾವು ನೋಡಿದ್ದೀವಿ. ಬಾಬಾ ಹೇಳ್ತಾರೆ ಕೇಳುವಂತಹ ಜೊತೆಯಲ್ಲಿ ಕರ್ಮದಲ್ಲಿ ಮತ್ತೆ ಸ್ವರೂಪದಲ್ಲಿ ಮಾಡಿ ತೋರಿಸಿದ್ದಾರೆ. ಬಾಬಾ ಆ ಕೇಳಿರೋದನ್ನ ಕರ್ಮದಲ್ಲಿ ಮತ್ತೆ ಸ್ವರೂಪದಲ್ಲಿ ಮಾಡಿ ತೋರಿಸಿದ್ದಾರೆ. ಸುನನಾ ಸುನಾನಾ और ಸ್ವರೂಪ बनकर दिखाना. ಬಾಬಾ ಏನ್ ಮಾಡಿದ್ದಾರೆ ಕೇಳಿರೋದು ಮತ್ತೆ ಹೇಳಿದರೆ ಮತ್ತೆ ಅದರ ಜೊತೆಯಲ್ಲಿ ಸ್ವರೂಪ ಆಗಿ ತೋರಿಸುವಂಥದ್ದು. ತೀನೂ ಹಿ ಸಾಥ್ ಸಾಥ್ ಚಲ. ಬಾಬನ್ ಜೀವನದಲ್ಲಿ ಈ ಮೂರನ್ನೂ ಸಹ ಒಟ್ಟೊಟ್ಟಿಗೆನೆ ನಡೀತಾ ಬಂತು. तो ऐसे सुनना और सुनाना और दिखाना ಸಾಥ್ ಸಾಥ್ है. ಅದೇ ರೀತಿಯಲ್ಲಿ ಕೇಳುವಂಥದ್ದು ಮತ್ತೆ ಇನ್ನೊಬ್ಬರಿಗೆ ಹೇಳುವಂಥದ್ದು ಮತ್ತೆ ಸ್ವರೂಪದಲ್ಲಿ ತೋರಿಸುವಂಥದ್ದು ಬಾಬನ್ ಜೀವನದಲ್ಲಿ ಒಟ್ಟೊಟ್ಟಿಗೆ ಇದ್ದಿ. ಸೊ ಅದೇ ರೀತಿ ಬಾಬಾ ಹೇಳ್ತಾರೆ ನಮ್ಮನ್ನ ನಿಮ್ಮ ಜೀವನದಲ್ಲಿನೂ ಸಹ ಈ ಮೂರು ಜೊತೆಯಲ್ಲಿ ಇದೆಯಾ. तो अभी तक जितना सुना है उतना ही अंदर में समाया है. ಬಾಬಾ ಹೇಳ್ತಾರೆ ಇಲ್ಲಿ ತನಕ ನೀವೇನು ಕೇಳಿದ್ರಿ ಆ ಕೇಳಿದಷ್ಟು ನಿಮ್ಮ ಒಳಗಡೆ ಅಳವಡಿಸ್ಕೊಂಡಿದ್ದೀರಾ.
ಎಷ್ಟು ಕೇಳಿದ್ರೋ ಆ ಕೇಳಿರೋದಷ್ಟು ನಿಮ್ಮ ಒಳಗಡೆ ಅಳವಡಿಸ್ಕೊಂಡಿದ್ದೀರಾ. ವಿಶ್ವಕ್ಕೆ ಆಗೆ ಕರ್ ದಿಖ್ಲಾಯ ಹೈ, ಕೇಳಿರೋದನ್ನ ವಿಶ್ವದ ಎದುರುಗಡೆ ಮಾಡಿ ತೋರಿಸಿದಿರ. तो महान अंतर है या थोड़ा सा अंतर. ಬಾಬಾ ಹೇಳ್ತಾರೆ ವಿಶ್ವದ ಎದುರುಗಡೆ ಮಾಡಿ ತೋರಿಸುವಂಥದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆಯಾ, ಇಲ್ಲ ಅಂದ್ರೆ ಜಾಸ್ತಿ ವ್ಯತ್ಯಾಸ ಇದೆಯಾ. ರಿಸಲ್ಟ್ ಕ್ಯಾ ಹೈ, ಬಾಬಾ ಹೇಳ್ತಾರೆ ಅದರಲ್ಲಿ ರಿಸಲ್ಟ್ ಏನಾಗಿದೆ. ಸುನನಾ और सुनाना तो ಕಾಮನ್ ಬಾತ್. ನೀವು ಕೇಳುವಂಥದ್ದು ಮತ್ತೆ ಇನ್ನೊಬ್ಬರಿಗೆ ಹೇಳುವಂಥದ್ದು ಇದು ಬಹಳ ಸಾಧಾರಣ ಮಾತು. ब्राह्मणों की अलौकिकता कहाँ तक दिखाई देती. ಆದ್ರೆ ಬಾಬಾ ಕೇಳ್ತಾ ಇರುವಂಥದ್ದು ಬ್ರಾಹ್ಮಣಲ್ಲಿರುವಂತಹ ಅಲೌಕಿಕತೆ ನಿಮ್ಮಲ್ಲಿ ಎಷ್ಟು ತನಕ ಕಾಣಿಸ್ತಾ ಇದೆ ಸ್ಪಷ್ಟವಾಗಿ. जैसे बाप के महावाक्य है कि मेरा जन्म और कर्म ಪ್ರಕೃತಿ ಮನುಷ್ಯ ಸದೃಶ್ಯ ನಹಿ. ಹೇಗೆ ತಂದೆ ಮಹಾವಾಕ್ಯಗಳಾಗಿದೆ, ನನ್ನ ಒಂದು ಜನ್ಮ ಏನಿದೆ ಮತ್ತೆ ನನ್ನ ಕರ್ಮ ಏನಿದೆ ಪ್ರಪಂಚದ ಮನುಷ್ಯರ ಸದೃಶ್ಯವಾಗಿಲ್ಲ. ಲೇಕಿನ್ ಮೇರಾ ಜನ್ಮ ದಿವ್ಯ और अलौकिक. ಬಾಬಾ ಹೇಳ್ತಾರಂತ ನನ್ನ ಜನ್ಮ ಏನಿದೆ ಬಹಳ ದಿವ್ಯವಾದಂಥದ್ದು ಮತ್ತೆ अलौकिकವಾದಂಥದ್ದಾಗಿದೆ. तो बाप दादा के साथ साथ आप ब्राह्मणों का जन्म भी साधारण नहीं है, दिव्य और अलौकिक है. ಈಗ ಬಾಬನು ಹೇಳ್ತಾ ಇದ್ದಾರೆ ನನ್ನ ಜೊತೆ ಜೊತೆ ನೀವು ಬ್ರಾಹ್ಮಣರ ಜನ್ಮನೂ ಸಹ ಸಾಧಾರಣ ಅಲ್ಲ, ನಿಮ್ಮ ಜನ್ಮನೂ ಸಹ ಬಹಳ ದಿವ್ಯವಾದಂಥದ್ದು ಮತ್ತೆ अलौकिकವಾದಂಥದ್ದಾಗಿದೆ. तो जैसा जन्म जैसा दिव्य नाम वैसा ही दिव्य अलौकिक काम है. ಬಾಬಾ ಹೇಳ್ತಾರೆ ಹೇಗೆ ನಿಮ್ಮ ಜನ್ಮ ಆಗಿದೆ ಅದೇ ರೀತಿ ನಿಮ್ಮ ದಿವ್ಯವಾದಂತಹ ಹೆಸರು ಬಂದಿದೆ, ಅದೇ ರೀತಿಯಲ್ಲಿ ನಿಮ್ಮ ದಿವ್ಯವಾದಂತಹ अलौकिक ಕರ್ತವ್ಯ ಅಥವಾ ಕೆಲಸನೂ ಇದೆ. तो बाबा मुनि ಹೇಳ್ತಾರೆ जैसे हर एक लौकिक कुल की मर्यादा की भी लकीर होती है ना. ಹೇಗೆ ಪ್ರತಿಯೊಬ್ಬ ಲೌಕಿಕ ಕುಲದಲ್ಲಿ ಅವರವರ ಲೌಕಿಕ ಕುಲ ಅನುಸಾರವಾಗಿ ಅವ್ರದೇ ಒಂದು ಪ್ರಕಾರದ ಮರ್ಯಾದೆಗಳು ಅಥವಾ ಅವ್ರದೇ ಒಂದು ಗೆರೆಗಳು ಅಥವಾ ಬೌಂಡ್ರಿಗಳು ಇರುತ್ತಲ್ವ ಪ್ರತಿಯೊಂದು ಕುಲಕ್ಕೆ. ऐसे ब्राह्मण कुल की मर्यादाओं की लकीर के अंदर आप रहते हो. ಅದೇ ರೀತಿ ಬಾಬಾ ನಮ್ಮೆಲ್ಲರನ್ನೂ ಕೇಳ್ತಾ ಇದ್ದಾರೆ ನೀವು ಬ್ರಾಹ್ಮಣ ಕುಲದ ಮರ್ಯಾದೆಯ ಗೆರೆ ಒಳಗಡೆ ಇರ್ತೀರಾ. तो मर्यादाओं की लकीर संकल्प में भी किसी आकर्षण वश उल्लंघन तो नहीं करते. ಬಾಬಾ ಏನ್ ಕೇಳ್ತಾರೆ ಮರ್ಯಾದೆಯ ಒಂದು ಗೆರೆ ಏನಿದೆ, ಬಾಬಾ ಏನ್ ಮರ್ಯಾದೆಗಳ ಗೆರೆ ಹಾಕಿಟ್ಟಿದ್ದಾರೆ ನಮಗೆ, ಅದನ್ನ ಸಂಕಲ್ಪದಲ್ಲಿನೂ ಸಹ ಅಥವಾ ಯಾವುದೇ ಒಂದು ಸಂಕಲ್ಪದಲ್ಲಿ ಯಾವುದೇ ಒಂದು ಆಕರ್ಷಣಕ್ಕೆ ವಶರಾಗಿ ಅದನ್ನ ಉಲ್ಲಂಘನ ಮಾಡೋದಿಲ್ಲ ತಾನೆ. अर्थात लकीर से बाहर तो नहीं जाते. ಅದರ ಸ್ಪಷ್ಟೀಕರಣ ಅರ್ಥನೇ ಆಗಿದೆ ಆ ಗೆರೆಯನ್ನ ಬಿಟ್ಟು ಆಚೆಗೆ ಹೋಗಲ್ಲ ತಾನೆ. शूद्रपन के स्वभाव व संस्कार की स्मृति आना अर्थात ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಬಾಬಾ ಇದರಲ್ಲಿ ಹೇಳ್ತಾರೆ. ಶೂದ್ರತನದ ಅರ್ಥಾತ್ ಕಲಿಯುಗಿ ಜೀವನದ ಸ್ವಭಾವ ಅಥವಾ ಸಂಸ್ಕಾರಗಳು ನಿಮಗೆ ಸ್ಮೃತಿಯಲ್ಲಿ ಅಥವಾ ನೆನಪಿನಲ್ಲಿ ಬರ್ತಾ ಇದೆ ಅಂದ್ರೆ ಅರ್ಥ ಅಚ್ಯುತ್ ಬನ್ನ. ಬಾಬಾ ಹೇಳ್ತಾರೆ ಅಚ್ಯುತರಾಗುವಂತ, ಮುಟ್ಟಬಾರದೆ ಆಗುವಂತ. ಲೌಕಿಕದಲ್ಲಿನೂ ಹೇಳ್ತಾರಲ್ವ. तो अर्थात ब्राह्मण परिवार से अपने आप ही अपने को किनारे करना.
ಈ ರೀತಿ ನಾವು ಆಗ್ತಾ ಇದ್ದೀವಿ ಅಂದ್ರೆ ಅರ್ಥ ಬ್ರಾಹ್ಮಣ ಪರಿವಾರದಿಂದ ನಿಮ್ಮನ್ನ ನೀವು ತಾನಾಗಿ दूर ಮಾಡ್ಕೊಳ್ಳುವಂಥದ್ದು. तो ये चेक करो कि सारे दिन में बाप का सहारा कितना समय रहता है और अपने आप किनारा कितना समय किया. ಸೊ ಇದನ್ನ ಇಡೀ ದಿನದಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಡೀ ದಿನದಲ್ಲಿ ತಂದೆಯ ಆಶ್ರಯದಲ್ಲಿ ಎಷ್ಟು ಸಮಯ ಇರ್ತೀರಿ, ತಂದ್ರೆ ಛತ್ರಛಾಯ ಅಥವಾ ತಂದೆಯ ಆಶ್ರಯದಲ್ಲಿ ಎಷ್ಟು ಸಮಯ ಇರ್ತೀರಿ, ಮತ್ತೆ ಎಷ್ಟು ಸಮಯ ನೀವು ತಂದೆಯಿಂದ दूर ಮಾಡ್ಕೊಂಡಿರ್ತೀರಿ ನಿಮ್ಮನ್ನ ನೀವು. तो बार बार किनारा करने वाले बाप के सहारे का अनुभव, बाप के साथ रहने का अनुभव. ಬಾಬಾ ಹೇಳ್ತಾರೆ ಪದೇ ಪದೇ ತಮ್ಮನ್ನ ತಾವು ದೂರ ಮಾಡಿಕೊಳ್ಳುವಂಥವ್ರು ತಂದೆಯಿಂದ. ತಂದೆಯ ಆಶ್ರಯದ ಅನುಭವ ಅಥವಾ ತಂದೆಯ ಜೊತೆ ತನ್ನದ ಜೊತೆಯಲ್ಲಿರುವಂತಹ ಅನುಭವ, ತಂದೆಯ ಆಶ್ರಯದ ಅನುಭವ, ತಂದೆಯ ಜೊತೆಯಲ್ಲಿರುವಂತಹ ಅನುಭವ, ಬಾಬನ ಮೂಲಕ ಪ್ರಾಪ್ತಿಯಾಗಿರುವಂತಹ सर्व खजानेಗಳ ಅನುಭವ, बाप द्वारा प्राप्त हुए सर्व खजानों का अनुभव चाहते हुए भी नहीं कर पाते. ಅವಾಗ ಈ ರೀತಿ ಮಾಡ್ತಾರೆ, ಅವರು ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರು ಸಹ ಆ ಪ್ರಾಪ್ತಿಗಳ ಸರ್ವ ಖಜಾನೆಗಳ ಅನುಭೂತಿಯನ್ನ ಮಾಡ್ಕೊಳಕ್ಕಾಗಲ್ಲ ಇಡೀ ದಿನದಲ್ಲಿ. ಉದಾಹರಣೆಗೆ ಹೇಗೆ ಅಂದ್ರೆ सागर के किनारे रहते सिर्फ देखते ही रह जाते, पा नहीं सकते. ಹೇಗಂದ್ರೆ ಸಾಗರದ ದಡದ ಹತ್ರ ನಿಂತ್ಕೊಂಡು ಬರೀ ನೋಡ್ತಾ ಇರಕ್ಕಾಗುತ್ತೆ ವಿನಃ ಆ ಸಾಗರದಲ್ಲಿರುವಂತಹ ಖಜಾನೆಗಳನ್ನ ಪಡ್ಕೊಳಕ್ಕಾಗಲ್ಲ. ಬರೀ ನೋಡ್ತಾ ಇರ್ಬೋದು ಅಷ್ಟೇ ದಡದಲ್ಲಿ ನಿಂತ್ಕೊಂಡು. ಪಾನಾ ಹೇ ಯ ಇಚ್ಛಾ ಬನಿ रहती है, ಪಡ್ಕೋಬೇಕು ಅನ್ನುವಂತಹ ಇಚ್ಛೆ ಒಳಗಡೆ ಆಂತರಿಕದಲ್ಲಿ ಇರುತ್ತೆ, ಪಡ್ಕೋಬೇಕು ಅಂತ ಸಾಗರದಿಂದ. ಲೇಕಿನ್ ಪಾ ಲಿಯಾ ಹೇ ಯಾ ಅನುಭವ ನಹಿ ಕರ್ ಪಾತೆ, ಆದ್ರೆ ನಾನು ಸಂಪೂರ್ಣವಾಗಿ ಎಲ್ಲ ಪಡ್ಕೊಂಡಿದ್ದೀನಿ ಅನ್ನುವಂತಹ ಈ ಅನುಭವವನ್ನ ಮಾಡ್ಲಿಕ್ಕಾಗಲ್ಲ ಅಂತ. तो जिज्ञासा ही रह जाता है, ಅದರಿಂದ ಆಂತರಿಕದಲ್ಲಿ ಜಿಜ್ಞಾಸ ಮಾತ್ರನೇ ಉಳ್ಕೊಂಡಿರುತ್ತೆ, ಪಡ್ಕೋಬೇಕು ಅನ್ನುವಂತಹ ಒಂದು ಜಿಜ್ಞಾಸ. ಅಧಿಕಾರಿ ನಹಿ ಬನ್ ಪಾತೆ, ಆ ಎಲ್ಲ ಸಮ್ ಪ್ರಾಪರ್ಟಿಗಳಿಗೆ ಬಾಬನ್ ಅಧಿಕಾರಿಗಳು ಆಗ್ಲಿಕ್ಕೆ ಸಾಧ್ಯ. तो सारे दिन में जिज्ञासु की स्टेज कितना समय रहती है और अधिकारी की स्टेज कितना समय रहती है. ಬಾಬಾ ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಇಡೀ ದಿನದಲ್ಲಿ ನಿಮ್ಮಲ್ಲಿ ಜಿಜ್ಞಾಸು ಸ್ಟೇಜ್ ಅಂದ್ರೆ ದೂರ ಇದ್ದು ನೋಡುವಂತಹ ಸ್ಟೇಜ್ ಕಿನಾರ ಎಷ್ಟು ಸಮಯ ಇರುತ್ತೆ, ಅದೇ ರೀತಿ ಒಳಗಡೆ ನೀವು ಸಮಾವೇಶ ಆಗಿರೋದ್ರಿಂದ ಅಧಿಕಾರಿ ಸ್ಟೇಜ್ ಎಷ್ಟು ಸಮಯ ಇರುತ್ತೆ. तो आप लोगों के पास भी जब कोई नया आता है तो उसको पहले जिज्ञासु बनाते हो ना. ಉದಾಹರಣೆ ಬಾಬಾ ಹೇಳ್ತಾರೆ, ನಿಮ್ಮ ಹತ್ರ ಯಾರಾದ್ರೂ ಹೊಸಬ್ರು ಜ್ಞಾನ ತಗೊಳಕ್ಕೆ ಬಂದಾಗ ಮೊದಲು ಅವ್ರನ್ನ ಜಿಜ್ಞಾಸುಗಳನ್ನಾಗಿ ಮಾಡ್ತಿರಲ್ವಾ. तो जिज्ञासु अर्थात जिज्ञासा रहे कि मुझे पाना है. ಜಿಜ್ಞಾಸುಗಳು ಅಂದ್ರೇನೆ ಅರ್ಥ ಇಚ್ಛೆ ಇರುವಂಥದ್ದು, ನಾನು ಏನಾದ್ರೂ ಒಂದು ಪಡ್ಕೋಬೇಕು ಅಂತ. ಖಾಲಿ ಬಂದಿರೋದು ಬಂದಾಗ ಏನಾದ್ರೂ ಒಂದು ತಿಳ್ಕೊಂಡು ಅಥವಾ ಪಡ್ಕೋಬೇಕು ಅಂತ ಒಂದು ಇಚ್ಛೆ ಇರುತ್ತೆ. तो आप लोग भी जिज्ञासु को किनारे रखते हो ना. ಹೇಗೆ ನೀವೆಲ್ಲರೂ ಸಹ ಯಾರೋ ಮೊದಲು ಜಿಜ್ಞಾಸು ಆಗಿ ಬಂದಿರ್ತಾರೆ, ಹೊಸದಾಗಿ ಜ್ಞಾನಕ್ಕೆ ಬಂದಿರ್ತಾರೆ, ಅವನ್ನೂ ಸಹ ಮೊದಲು ದೂರ ಇಡ್ತೀರಲ್ವಾ ನೀವು. ಅಂದ್ರೆ ಸಂಘಟನೆ में या रेगुलर क्लास में आने नहीं देते हो ना. ಕೋರ್ಸ್ ಮುಗಿಯೋ ತನಕ ಅವ್ರನ್ನ ಅಥವಾ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋ ತನಕ ಅವನು ರೆಗ್ಯುಲರ್ ಕ್ಲಾಸ್ನಲ್ಲಿ ಅಥವಾ ಸಂಘಟನೆಯಲ್ಲಿ ಸೇರ್ಸಲ್ಲ ಅಲ್ವಾ.
वह कहता है कि अब अनुभव हुआ है, निश्चय हुआ है, या मान लिया है, या जान लिया है, तब संगठन में आने की परमिशन लेते. ಯಾವಾಗ ಆ ಜಿಜ್ಞಾಸು ಹೇಳ್ತಾರೆ, ಏನಂತ, ನನಗೆ ಅನುಭವ ಆಯಿತು, ಅಥವಾ ನಿಶ್ಚಯ ಆಯಿತು, ಅಥವಾ ನಾನು ಒಪ್ಕೊಂಡಿದ್ದೀನಿ, ತಿಳ್ಕೊಂಡಿದ್ದೀನಿ ಅಂದಾಗ, ಆವಾಗ ನೀವು ಸಂಘಟನೆಯಲ್ಲಿ ಬರುವಂತಹ ಅನುಮತಿ ಅಥವಾ ಪರ್ಮಿಷನ್ ಕೊಡ್ತಿರಲ್ವ. तो अपने आप से पूछो. ಸೊ ಇಷ್ಟೆಲ್ಲ ಹೇಳಿ ಬಾಬಾ ಮತ್ತೆ ಮೇನ್ ಪಾಯಿಂಟ್ಗೆ ಬರ್ತಾ ಇದ್ದಾರೆ, ಏನಂತ, ನಿಮ್ಮೊಂದಿಗೆ ನೀವು ಕೇಳ್ಕೊಳ್ಳಿ. जब जिज्ञासु की स्टेज रहती है तो बाप का सहारा या कुल का सहारा अर्थात संगठन का सहारा स्वतः ही समीप के बजाय अपने को दूर दूर वाला अनुभव नहीं करते. ಯಾವಾಗ ಜಿಜ್ಞಾಸು ಸ್ಟೇಜ್ ಇರುತ್ತೆ ನಮ್ಮಲ್ಲಿನೂ ಸಹ, ಬಾವ ಹೇಳ್ತಾರೆ, ಆವಾಗ ತಂದೆಯ ಆಶ್ರಯ ಅಥವಾ ಬ್ರಾಹ್ಮಣ ಕುಲದ ಆಶ್ರಯ ಅರ್ಥಾತ್ ಈ ಸಂಘಟನೆಯಿಂದ ಆ ದೂರ ಸ್ವತಃಗಿ ಸಮೀಪಕ್ಕೆ ಬದಲಾಗಿ ನಿಮ್ಮನ್ನ ದೂರ ದೂರ ಇರುವಂತ ಅನುಭವವನ್ನ ಮಾಡ್ತಿರಲ್ಲ. तो सहारे के बजाय स्वतः बुद्धि द्वारा किनारा नहीं हो जाता. ಬಾಬಾ ಹೇಳ್ತಾರೆ, ತಂದೆಯ ಆಶ್ರಯಕ್ಕೆ ಬದಲಾಗಿ ಸ್ವತಃ ಆಗಿ ಬುದ್ಧಿಯ ಮೂಲಕ ದೂರದ ಅನುಭವವನ್ನ ಮಾಡ್ತಿರಲ್ವ. बच्चे के बजाय मांगने वाले भक्त नहीं बन जाते. ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಬದಲಾಗಿ ಅಂದ್ರೆ ಅಧಿಕಾರಿಗೆ ಬದಲಾಗಿ ಬೇಡುವಂತಹ ಭಕ್ತರು ಆಗ್ತಿರಲ್ವ. तो शक्ति दो, मदद करो, माया को भगाओ, या युक्ति दो, या माया से छुड़ाओ, यह ब्राह्मण के संस्कार नहीं है. ಯಾವಾಗ ನೀವು ಭಕ್ತರಾಗ್ತಿರೋ ಆವಾಗ ಬೇಡುವಂಥದ್ದು ಏನಿರುತ್ತೆ, ಈ ಬಾಬಾ ಶಕ್ತಿ ಕೊಡಿ, ಬಾಬಾ ಸಹಯೋಗ ಕೊಡಿ ಮುಂದಕ್ಕೆ ಹೋಗೋದಕ್ಕೆ, ಅಥವಾ ಮಾಯನನ್ನ ಓಡಿಸಿ ಬಾಬಾ, ಏನಾದರೂ ಒಂದು ಯುಕ್ತಿ ಕೊಡಿ ಮುಂದಕ್ಕೆ ಹೋಗೋದಕ್ಕೆ, ಪುರುಷಾರ್ಥದಲ್ಲಿ ಸೇವೆಯಲ್ಲಿ, ಅಥವಾ ಮಾಯೆಯಿಂದ ಬಿಡಿಸಿ. ಇದು ಬ್ರಾಹ್ಮಣತನದ ಸಂಸ್ಕಾರಗಳಲ್ಲ ಅಲ್ವಾ. तो ब्राह्मण कब पुकारते नहीं है ना. ಬಾಬಾ ಹೇಳ್ತಾರೆ, ಬ್ರಾಹ್ಮಣ ಯಾವಾಗಾದ್ರೂ ಕೂಗೋದು ನೋಡಿದ್ರ? ब्राह्मणों को स्वयं बाप भिन्न भिन्न श्रेष्ठ टाइटल से पुकारते. ಬಾಬಾ ಹೇಳ್ತಾರೆ, ಉಲ್ಟಾ ಇಲ್ಲಿ ಬ್ರಾಹ್ಮಣನನ್ನ ಸ್ವಯಂ ಭಗವಂತ ತಂದೆ ಭಿನ್ನ ಭಿನ್ನವಾದಂತಹ ಶ್ರೇಷ್ಠ ಟೈಟಲ್ಸ್ ಮೂಲಕ ಕೂಗ್ತಾ ಇದ್ದಾರೆ, ಕರೀತಾ ಇದ್ದಾರೆ. ಬ್ರಾಹ್ಮಣನನ್ನ ಕರೆಯೋ ವಿಧಾನ ಶ್ರೇಷ್ಠ ಟೈಟಲ್ಸ್ ಮೂಲಕ, ಭಿನ್ನ ಭಿನ್ನ ಟೈಟಲ್ಸ್ ಮೂಲಕ. तो जानते हो ना, ಬಾಬಾ ಇದೆಲ್ಲ ಗೊತ್ತಿದೆಯಲ್ಲ. तो आपके कितने टाइटल्स है. ಬಾಬಾ ಹೇಳ್ತಾರೆ, ನಿಮಗೆ ಎಷ್ಟು ಟೈಟಲ್ಸ್ ಕೊಡಲಾಗಿದೆ. ಬ್ರಾಹ್ಮಣ ಅರ್ಥಾತ್ ಪುಕಾರ್ನ ಬಂದ್. ಬಾಬಾ ಹೇಳ್ತಾರೆ, ಬ್ರಾಹ್ಮಣರಂದ್ರೇನೆ ಅರ್ಥ ಕೂಗೋದು ಕರೆಯೋದು ಬಂದ್ ಆಗಿದೆ. तो ब्राह्मण अर्थात बाप का सिरताज. ಬ್ರಾಹ್ಮಣರಂದ್ರೇನೆ ತಂದೆಗೆ ಕಿರೀಟಧಾರಿ. ತಂದೆ ತಲೆ ಮೇಲೆ ನೀವು ಕಿರೀಟಧಾರಿಯ. कभी भी प्रकृति के व माया के मोहताज नहीं. ಎಂದಿಗೂ ಸಹ ಪ್ರಕೃತಿ ಅಥವಾ ಮಾಯಕ್ಕೆ ಬಾನಿಸಲ್ಲ ನೀವು. तो ऐसे सिरताज बने हो, ಈ ರೀತಿ ಕಿರೀಟಧಾರಿ ಆಗಿದ್ದೀರಾ ತಂದೆಗೆ. ಮಾಯಾ ಆ ಜಾತಿ ಅರ್ಥಾತ್ ಮೊಹತಾಜ್ ಬನ್ನ. ಮಾಯಾ ಬರ್ತಾ ಇದೆ ಅಂದ್ರೆ ಅರ್ಥ ಇನ್ನು ನೀವು ಅದಕ್ಕೆ ದಾಸರಾಗಿದ್ದೀರಿ ಅಥವಾ ಆಕರ್ಷಿತರಾಗಿದ್ದೀರಿ. तो पुराने संस्कार वश हो जाते या स्वभाव वश हो जाते, यह है मोहताजपन. ಬಾಬಾ ಹೇಳ್ತಾರೆ, ಹಳೆಯ ಸಂಸ್ಕಾರಗಳಿಗೆ ವಶ ಆಗ್ಬಿಟ್ಟಿರ್ತೀವಿ ಅಥವಾ ಸ್ವಭಾವಕ್ಕೆ ವಶರಾಗ್ತಾ ಇದೆಯಾ ಅಂದ್ರೆ ಇನ್ನು ನೀವು ಬಾನಿಸಾಗಿದ್ದೀರಿ ಮಾಯೆಗೆ ಅಥವಾ ಪ್ರಕೃತಿ. ऐसा मोहताज बाप के सिरताज नहीं बन सकते. ಯಾರು ಈ ರೀತಿ
ಪ್ರಕೃತಿಗೆ ಅಥವಾ ಮಾಯೆಗೆ ಬಾನಿಸರಾಗಿರ್ತಾರೆ, ಅವರು ತಂದೆಯ ತಲೆ ಮೇಲೆ ಕಿರೀಟಧಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. और विश्व के राज्य के ताजदारी भी नहीं. ಇಲ್ಲಿ ನೀವು ತಂದೆ ಕಿರೀಟಧಾರಿ ಆಗಿಲ್ಲ ಅಂದ್ರೆ ವಿಶ್ವದ ರಾಜ್ಯದ ಕಿರೀಟನು ಸಹ ಬಾಬಾ ಹೇಳ್ತಾರೆ ನಿಮಗೆ ಸಿಗಲ್ಲ. तो बाप के सिरताज बनने वाले स्वप्न में भी मोहताज नहीं बन सकते. ತಂದೆಗೆ ಕಿರೀಟಧಾರಿ ಆಗುವಂತವರು ಸ್ವಪ್ನದಲ್ಲಿನೂ ಸಹ ಯಾವುದೇ ಒಂದು ವಸ್ತು, ವ್ಯಕ್ತಿ ಅಥವಾ ಯಾವುದೇ ಒಂದು ಪ್ರಕೃತಿಗೆ ಬಾನಿಸಾಗಲ್ಲ ಅಥವಾ ಆಕರ್ಷಿತರಾಗಲ್ಲ. ಸಮಜಾ? ಅಬ್ ರಿಯಲೈಸ್ ಕರ್. ಬಾಬಾ ಗೊತ್ತಾಯ್ತಲ್ವಾ? ಈಗ ರಿಯಲೈಸ್ ಮಾಡ್ಕೊಳ್ಳಿ ಏನ್ ಮಾಡ್ಬೇಕು. ಅಬ್ ಸೆಲ್ಫ್ ರಿಯಲೈಸೇಷನ್ ಕೋರ್ಸ್ ಚಲ್ ರಹಾ ಹೈ ನಾ. ಬಾಬಾ ಹೇಳ್ತಾರೆ ಈಗ ಸೆಲ್ಫ್ ರಿಯಲೈಸೇಷನ್, ಸ್ವಯಂನನ್ನ ಅರ್ಥಕೊಂಡು ನಡೆಯುವಂತಹ ಕೋರ್ಸ್ ನಡೀತಾ ಇದೆಯಲ್ವಾ. अच्छा, सदा अपने ब्राह्मण कुल की मर्यादाओं के लकीर के अंदर रहने वाले, ಸದಾ ತನ್ನ ಬ್ರಾಹ್ಮಣ ಕುಲದ ಮರ್ಯಾದೆಯ ಗೆರೆ ಒಳಗಡೆ ಇರುವಂತವರು, ಮರ್ಯಾದಾ ಪುರುಷೋತ್ತಮರು. ಸುನನೆ ಸುನಾನೆ और ಸಮಾನ್ ಬನ್ನೆ ವಾಲೆ, ಕೇಳುವಂತವರು, ಬೇರೆಯವರಿಗೆ ಹೇಳುವಂತವರು, ಮತ್ತೆ ಅದರ ಸಮಾನ ಆಗುವಂತ. ಅಭಿ ಅಭಿ ಸ್ವರೂಪ್ ಸೆ ದಿಕ್ಲಾನೆ ವಾಲೆ, ಕೂಡಲೇ ಕೇಳಿರೋದನ್ನ ಸ್ವರೂಪದಲ್ಲಿ ತೋರಿಸುವಂತ. सदा सिरताज, सदा बाप के सर्व प्राप्तियों के सहारे में रहने, ಸದಾ ಕಿರೀಟಧಾರಿ ಮತ್ತೆ ಸದಾ ತಂದೆಯ ಸರ್ವ ಪ್ರಾಪ್ತಿಗಳ ಆಶ್ರಯದಲ್ಲಿರುವಂತಹ ಶ್ರೇಷ್ಠ ಆತ್ಮಾಂಕು, ಇಂತಹ ಒಂದು ಶ್ರೇಷ್ಠ ಆತ್ಮಗಳಿಗೆ ಬಾಪ್ ದಾದಾ ಕಾ ಯಾದ್ ಪ್ಯಾರ್ और ನಮಸ್ತೆ. ಸೊ ಇಂತಹ ಶ್ರೇಷ್ಠ ಆತ್ಮಗಳಿಗೆ ತಂದೆಯ ನೆನಪು, ಪ್ರೀತಿ ಮತ್ತೆ ನಮಸ್ತೆ. ಬಾಬಾ ಹೇಗೆ ಈ ಸಮಯದಲ್ಲಿ ನಾವು ತಂದೆ ಕಿರೀಟಧಾರಿಗಳಾಗಿದ್ದೀವಿ ಅಂದ್ರೆ ಬಾಬನ ಆಶ್ರಯದಲ್ಲಿ ಇದ್ದು, ಆವಾಗ ಭವಿಷ್ಯತ್ತಿನಲ್ಲಿನೂ ಸಹ ವಿಶ್ವದ ರಾಜ್ಯ ಭಾಗ್ಯದ ಕಿರೀಟ ಅನ್ನೋದು ನಿಮಗೆ ಹೇಗೆ ಸಿಗುತ್ತೆ, ಮತ್ತೆ ಕೇಳಿರೋದನ್ನ ಬೇರೆಯವ್ರಿಗೆ ಹೇಳ್ತಾ ಇರೋದನ್ನ ಕೂಡಲೇ ಹೇಗೆ ಸ್ವರೂಪದಲ್ಲಿ ತರೋದ್ರಿಂದ ಥರ್ಡ್ ಸ್ಟೇಜ್ನಲ್ಲಿ, ಅರ್ಥಾತ್ ತಂದೆ ಸಮಾನ ಆಗುವಂತ ಸ್ಟೇಜ್ನನ್ನ ಯಾವ ರೀತಿ ಪ್ರಾಪ್ತಿ ಮಾಡ್ಕೋಬೇಕಂತ ಬಾಬಾ ಈ ಮುರಳಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಓಂ ಶಾಂತಿ.